ಅಪ್ಪಾಜಿ ಏನು ಮಾಡಿದ್ರಿ ಒಳಗೆ ಕರ್ಕೊಂಡೋಗಿ ಏನು ಮಾಡಿದ್ರಿ ನಮ್ಮ ಮೊಮ್ಮಗಳಿದ್ದಂಗೆ ಒಳಗೆ ಬ್ಲೌಸ್ ಒಳಗೆ ಕೈ ಆಯ್ತು ಒಳಗೆ ಯಾಕಪ್ಪ ಮೊದಲಿನ ಅಷ್ಟೊಂದು ಚೆನ್ನಾಗಿ ಬೆಳೆಸು ಏನು ಸಹಾಯ ಬೇಕು ನಮ್ಮ ಅವಳ ಬ್ಲೌಸ್ ಒಳಗೆ ಕೈ ಹಾಕ್ತಿದ್ದೀರಲ್ಲ ಇಲ್ಲ ಒಳ್ಳೆ ಚೆಕ್ ಮಾಡಿದೆ ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ವಿಡಿಯೋವೊಂದನ್ನು ಗಮನಿಸಿದ್ರಿ. ಆ ವಿಡಿಯೋವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇರೋದಕ್ಕೆ ಕಾರಣವೂ ಕೂಡ ಇದೆ. ನೀವು ಮರ್ತಿದ್ರೆ ಮತ್ತೊಮ್ಮೆ ನಾನು ನಿಮಗೆ ನೆನಪು ಮಾಡಿಸ್ತೇನೆ. ಅದೇನು ಅಂದರೆ, ಓರ್ವ ಮಹಿಳೆ BS ಯಡಿಯೂರಪ್ಪನವರ ಬಳಿ ಪ್ರಶ್ನೆಯನ್ನು ಮಾಡ್ತಾರೆ. ನನ್ನ ಮಗಳನ್ನ ಒಳಗಡೆ ಕರ್ಕೊಂಡೋಗಿ ಏನು ಮಾಡಿದ್ರಿ? ನೀವು ನನ್ನ ಮಗಳ ಬ್ಲೌಸ್ ಒಳಗಡೆ ಕೈ ಹಾಕಿದ್ದು ಯಾಕೆ? ಈಗಾಗಲೇ ಆಕೆ ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ದಾಳೆ, ಈ ರೀತಿ ಮಾಡಿದ್ದು ಸರಿನಾ ಎನ್ನುವ ರೀತಿಯಲ್ಲಿ ಆ ಮಹಿಳೆ ಪ್ರಶ್ನೆಯನ್ನು ಮಾಡ್ತಾರೆ. BS ಯಡಿಯೂರಪ್ಪನವರು ಆರಂಭದಲ್ಲಿ ಹೇಳ್ತಾರೆ, ಆಕೆ ನನ್ನ ಮೊಮ್ಮಗಳಿದ್ದ ರೀತಿಯಲ್ಲಿ ಅಂತ ಹೇಳಿ. ಅದಾದ ಬಳಿಕ ಆ ಮಹಿಳೆಗೆ ಸಮಾಧಾನ ಪಡಿಸುವ ರೀತಿಯಲ್ಲಿ, ನಾನು ಚೆಕ್ ಮಾಡಿದೆ, ಚೆನ್ನಾಗಿ ನಿನ್ನ ಮಗಳನ್ನು ಬೆಳೆಸಿದ್ದೀಯಾ ಎನ್ನುವ ರೀತಿಯಲ್ಲಿ BS ಯಡಿಯೂರಪ್ಪನವರು ಹೇಳ್ತಾರೆ. ಈ ವಿಡಿಯೋ ಒಂದು ಟೈಮ್ನಲ್ಲಿ ವಿಪರೀತ ವೈರಲ್ ಆದಂಥ ವಿಡಿಯೋ. ಸದ್ಯ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ನೆನಪಿರುತ್ತೆ, BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಹೆಚ್ಚು ಕಡಿಮೆ 1.5 ವರ್ಷದಿಂದ ಈ ಪ್ರಕರಣ ಕೋರ್ಟ್ನಲ್ಲಿ ಇದೆ. ನಾನಾ ರೀತಿಯಾದಂಥ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇದೆ. BS ಯಡಿಯೂರಪ್ಪನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಇವತ್ತು ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. BS ಯಡಿಯೂರಪ್ಪನವರಿಗೆ ಟ್ರಯಲ್ನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ವಿಚಾರಣೆಯನ್ನ ಎದುರಿಸಲೇಬೇಕಾಗಿದೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಆಗಿದ್ದೇನು, ಈ ಪ್ರಕರಣ ಏನು, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಳ ಹಂತದ ನ್ಯಾಯಾಲಯ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಯಾವ ಆಧಾರದ ಮೇಲೆ ಅಂದ್ರೆ, ಈ ಪ್ರಕರಣವನ್ನ CIDಗೆ ವರ್ಗಾಯಿಸಲಾಗಿತ್ತು. CID ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಅಂತಿಮವಾಗಿ ಅಂದ್ರೆ BS ಯಡಿಯೂರಪ್ಪನವರ ವಿಚಾರಣೆಯನ್ನು ಕೂಡ ಅವರು ಮಾಡಿದ್ರು, ಹಾಗೆ ಸಂಬಂಧಪಟ್ಟವರ ವಿಚಾರಣೆಯನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಬರೋಬ್ಬರಿ 750 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆ ಚಾರ್ಜ್ ಶೀಟ್ ನ ಆಧಾರದ ಮೇಲೆ ಕೆಳ ಹಂತದ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯ ಕಾಗ್ನಿಜೆನ್ಸ್ ಅಂದ್ರೆ ವಿಚಾರಣೆಗೆ ಪರಿಗಣಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BS ಯಡಿಯೂರಪ್ಪನವರಿಗೆ ಫೆಬ್ರವರಿ 28ನೇ ತಾರೀಕಿಗೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಆದರೆ ಅದನ್ನ ಪ್ರಶ್ನಿಸಿ BS ಯಡಿಯೂರಪ್ಪನವರು ಹೈಕೋರ್ಟ್ ಮೊರೆ ಹೋಗಿದ್ರು. ಅವರಿಗೆ ಹೈಕೋರ್ಟ್ ನಲ್ಲಿ ಒಂದು ಹೋರಾಟ ಮಾಡುವಂತ ಅವಕಾಶ ಇತ್ತು. ಆ ಅವಕಾಶವನ್ನ BS ಯಡಿಯೂರಪ್ಪನವರು ಬಳಸ್ಕೊಂಡಿದ್ರು. BS ಯಡಿಯೂರಪ್ಪನವರ ಪರವಾಗಿ CV ನಾಗೇಶ್ ವಾದವನ್ನ ಮಾಡಿದ್ರು. ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇತ್ತು. BS ಯಡಿಯೂರಪ್ಪನವರ ಪರವಾಗಿ ವಾದ ಮಾಡಿದಂಥ CV ನಾಗೇಶ್, ಈ ಪ್ರಕರಣ ಸುಳ್ಳು ಆರೋಪವನ್ನ ಮಾಡಲಾಗಿದೆ, ಇದೊಂದು ರಾಜಕೀಯ ಪ್ರೇರಿತವಾಗಿದೆ, ಹಾಗೆ ಹೀಗೆ ಈ ರೀತಿಯ ಒಂದಷ್ಟು ವಿಚಾರಗಳನ್ನ ಅವರ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರು. ಅಂತಿಮವಾಗಿ ಸಂತ್ರಸ್ತರ ಪರವಾಗಿಯೂ ಕೂಡ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮುಂದಿಡಲಾಗಿತ್ತು. ಈಗ ಗಮನಿಸಿದಂಥ ವಿಡಿಯೋ ಇದೆಯಲ್ಲ ಅದು, ಅದಾದ ಬಳಿಕ ಸಂತ್ರಸ್ತರ ಕೈಗೆ ಹಣ ಕೊಟ್ಟಂಥ ವಿಚಾರ, ಅದಾದ ಬಳಿಕ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಂಥ ವಿಚಾರ, ಹೀಗೆ ಸಾಕಷ್ಟು ವಿಚಾರಗಳನ್ನು ಆ ಸಂದರ್ಭದಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಪ್ರಮುಖವಾಗಿ ಅಲ್ಲಿ ಮತ್ತೆ ಪ್ರಸ್ತಾಪ ಆಗಿದ್ದು 17 ವರ್ಷದ ಹೆಣ್ಣು ಮಗಳ ಬ್ಲೌಸ್ ಒಳಗೆ ಕೈ ಹಾಕಿದ್ದಾರೆ ಎನ್ನುವಂಥ ವಿಚಾರ ಸಾಕಷ್ಟು ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಪ್ರಸ್ತಾಪ ಎಲ್ಲವೂ ಕೂಡ ಆಗಿತ್ತು. ಒಟ್ಟಾರೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಅರುಣ್ ಅವರು ಇವತ್ತು ತಮ್ಮ ಮಹತ್ವದ ಆದೇಶವನ್ನ ಹೊರಡಿಸಿದ್ರು. ಏನಪ್ಪಾ ಅಂದ್ರೆ, ಆ ಸಮನ್ಸ್ ಅನ್ನ ರದ್ದುಪಡಿಸೋದಿಕ್ಕೆ ನಿರಾಕರಿಸಿದ್ದಾರೆ. ತಮ್ಮ ಮುಂದೆ ಯಾವ ಸಾಕ್ಷಿ ಆಧಾರಗಳಿದ್ದಾವೆ ಆ ಆಧಾರದ ಮೇಲೆ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. BS ಯಡಿಯೂರಪ್ಪನವರ ವಿರುದ್ಧದ ಸಮನ್ಸ್ ಅನ್ನ ಏನಾದರೂ ಹೈಕೋರ್ಟ್ ರದ್ದುಗೊಳಿಸಿದ್ರೆ ಪ್ರಕರಣ ಒಂದು ಹಂತಕ್ಕೆ ಮುಗಿದು ಹೋದಂತ ಕತೆ BS ಯಡಿಯೂರಪ್ಪನವರಿಗೆ ರಿಲೀಫ್ ಸಿಗ್ತಾ ಇತ್ತು. ಆದ್ರೆ ಒಂದಷ್ಟು ಸಾಕ್ಷಿಗಳನ್ನ ಪರಿಗಣಿಸಿ ಅಥವಾ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ಹೈಕೋರ್ಟ್ ಆ ಸಮನ್ಸ್ ಅನ್ನ ರದ್ದುಗೊಳಿಸೋದಿಕ್ಕೆ ನಿರಾಕರಿಸಿದೆ. BS ಯಡಿಯೂರಪ್ಪನವರಿಗೆ ಈ ವಯಸ್ಸಿನಲ್ಲಿ ಒಂದು ದೊಡ್ಡ ಹಿನ್ನಡೆ ಅಥವಾ ಬಿಗ್ ಶಾಕ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭಾರಿ ಜನಪ್ರಿಯತೆ ಪಡೆಯುತ್ತಿರುವ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 31,700 ರೂಪಾಯಿಗೆ
ಪುರಿ ಜಗನ್ನಾಥ, ಕೊನಾರ್ಕ್, ಬಿರಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಡೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ 4 ದಿನಗಳ ಕಾಲ ಸುತ್ತಾಡಬಹುದು. ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಹೊರಡುವ ದಿನ ಡಿಸೆಂಬರ್ 9ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಹಾಗಾದ್ರೆ ಮುಂದೇನು? ಸಹಜವಾಗಿ ಇರುವಂತ ಪ್ರಶ್ನೆ. ಮುಂದೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗ ಫೆಬ್ರವರಿ 28ನೇ ತಾರೀಕು ಸಮನ್ಸ್ ಅನ್ನ ಕೊಡಲಾಗಿತ್ತಲ್ಲ, ಇದೀಗ ದಿನಾಂಕವನ್ನ ಚೇಂಜ್ ಮಾಡಿ ಮತ್ತೊಮ್ಮೆ BS ಯಡಿಯೂರಪ್ಪನವರಿಗೆ ಸಮನ್ಸ್ ಅನ್ನ ಕೊಡಲಾಗುತ್ತೆ. ಈಗ BS ಯಡಿಯೂರಪ್ಪನವರು ಖುದ್ದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಹಾಜರಾಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದಕ್ಕೆ ಬಲವಾದಂತ ಕಾರಣವನ್ನ ಕೊಡಬೇಕಾಗತ್ತೆ. ಇಲ್ಲ ಅಂತ ಆದಲ್ಲಿ BS ಯಡಿಯೂರಪ್ಪನವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಒಂದು ಪಾಯಿಂಟ್ ನಂಬರ್ 1. ಮತ್ತೊಂದು, ಮುಂದೆ ಟ್ರಯಲ್ ಆರಂಭ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ಸಾಕ್ಷಿಗಳನ್ನ ಕರೆಸೋದು, ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದು, ಡಿಫೆನ್ಸ್ ಲಾಯರ್ ಡಿಫೆಂಡ್ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆಯಿಂದ ಪ್ರಕರಣ ಸಂಬಂಧಪಟ್ಟಾಗ ಏನೇನು ವಿಚಾರಗಳಿದ್ದಾವೆ ಅದನ್ನು ಜಡ್ಜ್ ಮುಂದೆ ಇಡೋದು, ಜಡ್ಜನ್ನು ಕನ್ವಿನ್ಸ್ ಮಾಡೋದು, ಅಂಥದ್ದೆಲ್ಲವೂ ಕೂಡ ಪ್ರಕ್ರಿಯೆ ನಡೀತಾನೆ ಹೋಗುತ್ತೆ. ಟ್ರಯಲ್ ಆರಂಭ ಆಯಿತು ಅಂತಾದರೆ BS ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ಮುಜುಗರದ ಸಂಗತಿಯೇ. ಹೀಗಾಗಿ ಆ ಟ್ರಯಲ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ BS ಯಡಿಯೂರಪ್ಪನವರು ಪ್ರಯತ್ನವನ್ನ ಪಟ್ಟಿದ್ರು. ಇದ್ದಂತ ಒಂದು ಅವಕಾಶ, ಹೈಕೋರ್ಟ್ನಲ್ಲಿ ಇದ್ದಂತ ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಅದನ್ನ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಮುಂದೆ ಟ್ರಯಲ್ ಆರಂಭ ಆಗುತ್ತೆ. ತ್ವರಿತಗತಿಯ ನ್ಯಾಯಾಲಯ ಆಗಿರುವ ಕಾರಣಕ್ಕಾಗಿ, ಇದು ಪೋಕ್ಸೋ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಬಹಳ ಬೇಗನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ತೀರ್ಪು ಬರುವಂತ ಸಾಧ್ಯತೆ ಇದೆ. ತೀರ್ಪು ಏನು ಬೇಕಾದರೂ ಆಗಿರಬಹುದು. ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿಗಳೇನಾದರೂ ಉಲ್ಟಾ ಹೊಡೆದ್ರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬರಬಹುದು. ಇಲ್ಲ ಇನ್ನೇನಾದರೂ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಿಕ್ತು ಅಂತಾದರೆ BS ಯಡಿಯೂರಪ್ಪನವರು ಹಾಗೆ ಮಾಡಿದ್ದು ಹೌದು ಅನ್ನೋದಕ್ಕೆ ಪೂರಕವಾಗಿ ಏನಾದರೂ ಕೊಟ್ಟರು ಕೋರ್ಟ್ನ ಮುಂದೆ ಅಥವಾ ಜಡ್ಜನ್ನ ಕನ್ವಿನ್ಸ್ ಮಾಡಿದ್ರು ಅಂತಾದರೆ ಯಡಿಯೂರಪ್ಪನವರಿಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಈಗ ಆಗಿರುವಂತಹ ಬೆಳವಣಿಗೆ, ಸಮನ್ಸ್ ರದ್ದುಗೊಳಿಸೋದಕ್ಕೆ ಕೋರ್ಟ್ ನಿರಾಕರಿಸಿದೆ. BS ಯಡಿಯೂರಪ್ಪನವರು ಖುದ್ದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. CID ತನಿಖೆ ಇದೀಗ ಮುಂದುವರಿಯುತ್ತೆ. ಇನ್ನೊಂದು ಕಡೆಯಿಂದ ಟ್ರಯಲ್ ಕೂಡ ಸದ್ಯದಲ್ಲೇ ಆರಂಭ ಆಗುತ್ತೆ. ಇಷ್ಟು ಬೆಳವಣಿಗೆ ಆಗಿದೆ BS ಯಡಿಯೂರಪ್ಪನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಪ್ರಕರಣವನ್ನೇನಾದ್ರೂ ನೀವು ಮರೆತಿದ್ರೆ ಮತ್ತೊಮ್ಮೆ ನಾನು ನೆನಪು ಮಾಡಿಸ್ತೀನಿ, ಏನು ಕೇಸ್ ಇದು ಅಂತೇಳಿ. ಮಹಿಳೆಯೊಬ್ಬರು ಇರ್ತಾರೆ, ಅವರ ಮಗಳಿಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ತಮ್ಮ ಕೆಲಸ ಎಲ್ಲವನ್ನು ಕೂಡ ಬಿಟ್ಕೊಂಡು ಹೋರಾಟವನ್ನ ಆರಂಭಿಸ್ತಾರೆ. ತುಂಬಾ ಜನರನ್ನು ಭೇಟಿಯಾಗಿರ್ತಾರೆ. ಆ ಮಹಿಳೆ ಹೇಳುವಂತಹ ಪ್ರಕಾರ, ನಾವು ಯಾರನ್ನ ಭೇಟಿಯಾಗೋದಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಮಗೆ ಮೋಸ ಆಗಿದೆ ಅಥವಾ ಅನ್ಯಾಯ ಆಗಿದೆ ಅಂತ ಹೇಳಿ. ಅದಾದ ಬಳಿಕ ಯಾರೊಬ್ಬರು ಹೇಳಿದ್ರಂತೆ BS ಯಡಿಯೂರಪ್ಪನವರ ಬಳಿ ಹೋಗಿ ಅಂತ ಹೇಳಿ ಅವರು ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ರಂತೆ. ಅದೇ ಪ್ರಕಾರವಾಗಿ ಆ ಮಹಿಳೆ ಮಗಳನ್ನ ಕರ್ಕೊಂಡು 2024 ಫೆಬ್ರವರಿ ತಿಂಗಳಲ್ಲಿ BS ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮಗಳ ಬ್ಲೌಸ್ ಒಳಗೆ ಕೈ ಹಾಕಿದ್ರು, ದೌರ್ಜನ್ಯವನ್ನ ಎಸಗಿದ್ರು ಅನ್ನೋದು ಆ ಮಹಿಳೆಯ ಆರೋಪ. ಅದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಕೂಡ ಇತ್ತು. ಆ ವಿಡಿಯೋಗೆ ಆ ಮಹಿಳೆ ಕೊಡ್ತಿರುವಂತ ಸಮರ್ಥನೆ ಅಂದ್ರೆ, ಮೊದಲು ವಿಡಿಯೋ ಮಾಡ್ಕೊಳ್ಬೇಕು ಅನ್ನುವಂತ ಇಂಟೆನ್ಷನ್ ಇರಲಿಲ್ಲ. ಆದರೆ ಮಗಳು ಹೊರಗಡೆ ಬರ್ತಾ ಇದ್ದ ಹಾಗೆ BS ಯಡಿಯೂರಪ್ಪನವರು ಒಂದು ಪ್ರತ್ಯೇಕವಾಗಿ ಕೋಣೆ ಕರ್ಕೊಂಡು ಹೋಗಿದ್ರು. ಆ ಕೋಣೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಮಗಳು ನನ್ನ ಹತ್ರ ನನಗೆ ಅಂದ್ರೆ ಸರಿಯಾದ ಅಂದ್ರೆ ಬೇರೆ ರೀತಿಯಲ್ಲಿ ಫೀಲ್ ಆಯ್ತು ಅಥವಾ ನನಗೆ ಹೀಗೇಗೋ ಆಯ್ತು ಎನ್ನುವ ರೀತಿಯ ನನ್ನ ಮಗಳು ಹೇಳಿದ್ರು. ಹೀಗಾಗಿ ಮುಂದೊಂದಿನ ಸಾಕ್ಷಿ ಬೇಕಾಗುತ್ತೆ, ನಮಗೆಲ್ಲ ಕಡೆಗಳಲ್ಲೂ ಕೂಡ ಅನ್ಯಾಯ ಆಗಿದೆ ಎನ್ನುವ ಕಾರಣಕ್ಕಾಗಿ ನಾನು ವಿಡಿಯೋ ರೆಕಾರ್ಡ್ ಅನ್ನ ಆನ್ ಮಾಡಿಕೊಂಡೆ. ಅದಾದ ಬಳಿಕ BS ಯಡಿಯೂರಪ್ಪನವ್ರ ಜೊತೆ ಮಾತಾಡೋಕೆ ಶುರು ಮಾಡಿಕೊಂಡೆ ಅನ್ನೋದು ಆ ಮಹಿಳೆಯ ವಾದ. ಅದಾದ ಬಳಿಕ ಆ ಮಹಿಳೆ ಹೇಳ್ತಿರೋದು, ಅಲ್ಲೂ ಕೂಡ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಫೋನ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಒಂದಷ್ಟು ಹಣವನ್ನು ನಮಗೆ ಕೈಗಿಡುವಂತ ಪ್ರಯತ್ನವನ್ನ ಪಟ್ಟರು. ಈ ರೀತಿಯಾಗಿ ಮಹಿಳೆ ಎಲ್ಲವೂ ಕೂಡ ಆರೋಪವನ್ನ ಮಾಡಿದ್ರು. ಮಾರ್ಚ್ 14ನೇ ತಾರೀಕು ಮಹಿಳೆ ದೂರನ್ನ ಕೊಡ್ತಾರೆ. ಹೋಗಿದ್ದು ಫೆಬ್ರವರಿ, ದೂರನ್ನ ಕೊಟ್ಟಿದ್ದು ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ. ಅದಕ್ಕೆ ಆ ಮಹಿಳೆ ಹೇಳುವಂತ ಸಮರ್ಥನೆ ಏನಪ್ಪಾ ಅಂದ್ರೆ, ಅದರ ನಡುವೆ ನಾನು ದೂರು ಕೊಡೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟೆ, ಆದರೆ ಯಡಿಯೂರಪ್ಪನವರು ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಎಲ್ಲೂ ಕೂಡ ದೂರು ಸ್ವೀಕರಿಸಲಿಲ್ಲ. ಯಾರು ಕೂಡ ದೂರು ಕೊಡೋದಕ್ಕೆ ನಮಗೆ ಪ್ರೋತ್ಸಾಹವನ್ನು ಅಥವಾ ಸಪೋರ್ಟ್ ಅನ್ನು ಕೂಡ ಮಾಡಲಿಲ್ಲ. ಅದಾದ ಬಳಿಕ ಯಾರ್ದೊಬ್ರು ಬೆಂಬಲ ಸಿಕ್ತು, ಆ ಕಾರಣಕ್ಕಾಗಿ ನಾವು ಮಾರ್ಚ್ 14ನೇ ತಾರೀಕು ದೂರನ್ನ ಕೊಟ್ವಿ ಅಂತ ಹೇಳಿ. ಆಗ ಈ ಪ್ರಕರಣ ವಿಪರೀತ ಸದ್ದು ಮಾಡಿತ್ತು. ರಾಜ್ಯ ಸರ್ಕಾರ CID ತನಿಖೆಗೆ ಆದೇಶವನ್ನು ಹೊರಡಿಸುತ್ತೆ. CID ತನಿಖೆಯೂ ಕೂಡ ಆರಂಭ ಆಗಿತ್ತು. ಆಗ ಆ ಮಹಿಳೆ, ದೂರನ್ನ ಕೊಟ್ಟಂತ ಮಹಿಳೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು BS ಯಡಿಯೂರಪ್ಪನವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು. ನಾನು ಯಡಿಯೂರಪ್ಪನವರ ವಿರುದ್ಧ ಕಾನೂನು ಹೋರಾಟ ಮಾಡ್ತಿರುವಂತ ಕಾರಣಕ್ಕಾಗಿ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ,
ನಮ್ಮನೆ ಕಸ ತಗೊಂಡು ಹೋಗೋಕ್ಕೂ ಕೂಡ ಬರ್ತಾ ಇಲ್ಲ, ನನಗೆ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸುವಂತ ಪ್ರಯತ್ನ ಎಲ್ಲವೂ ಕೂಡ ಆಗ್ತಿದೆ, ಈ ರೀತಿಯ ಒಂದಷ್ಟು ಆರೋಪವನ್ನು ಮಾಡಿದ್ರು. ಆರೋಪವನ್ನು ಮಾಡ್ತಿದ್ದ ನಡುವೆಯೇ ಅವ್ರು ದೂರು ಕೊಟ್ಟಿದ್ದು ಮಾರ್ಚ್ 14, ಮೇ 26ನೇ ತಾರೀಕು ಆ ಮಹಿಳೆ ಇದ್ದಕ್ಕಿದ್ದ ಹಾಗೆ ಅನುಮಾನಾಸ್ಪದ ರೀತಿಯಲ್ಲಿ ವಿಧಿವಶರಾಗ್ತಾರೆ. ದೂರು ಕೊಟ್ಟಂತ ಮಹಿಳೆಯೇ ಸಾವನ್ನಪ್ಪಿ ಬಿಡ್ತಾರೆ. ಆಗ ಪ್ರಕರಣ ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡಿದ್ರು. ಅದಾದ ಬಳಿಕ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಎಂಟ್ರಿ ಕೊಡ್ತಾರೆ. ಪ್ರಕರಣ ಅದಾದ ಬಳಿಕ ಮುಂದುವರಿಯಕ್ಕೆ ಶುರುವಾಗುತ್ತೆ. ಇದರ ನಡುವೆ ಸಿಐಡಿ ಅಧಿಕಾರಿಗಳು ಜೂನ್ ತಿಂಗಳಲ್ಲಿ 750 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅಲ್ಲಿಂದ ಶುರುವಾಗಿ ಪ್ರಕರಣ ಈ ಹಂತದವರೆಗೆ ಬಂದಿದೆ. ಈಗಲೇ ಬಿ ಎಸ್ ಯಡಿಯೂರಪ್ಪನವರು ತಪ್ಪು ಮಾಡಿದ್ದಾರೆ ಅಥವಾ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೋರ್ಟ್ ತೀರ್ಪು ಬರುವವರೆಗೂ ಕೂಡ ಕಾದು ನೋಡೋಣ. ಆದರೆ ಈಗ ಆಗಿರುವಂತಹ ಬೆಳವಣಿಗೆ ಮಾತ್ರ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.